ಜಿ ರಾವ್ ಅಂತ ಕ್ಯಾಪ್ಟನ್ ಕಾರ್ಗಿಲ್ ವಾರ್ನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು ಫ್ರೀ ಇರುವಾಗ ಯೋಚನೆ ಮಾಡಿದ್ದಾರೆ, ಸಮಾಜದಲ್ಲಿ ನಾವು ಯುದ್ಧಕ್ಕೋಗಿ ಸತ್ತೋಗ್ತಾ ಇದ್ದೀವಿ ದೇಶಕ್ಕೋಸ್ಕರ, ಬಟ್ ಜನ ಯಾಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಒಂದು ರೀತಿ ಅವ್ರು ನಮಗೆ ಆತ್ಮೀಯರವರು. ಕಾರ್ಗಿಲ್ ವಾರ ಆದಮೇಲೆ ನನ್ನ ಹತ್ರ ಬಂದಿದ್ದಾರೆ. ಅವರು ಬಂದು ಈ ವಿಷಯನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಈ ರೀತಿ ಯಾಕೆ ಜನ ಆತ್ಮಹತ್ಯೆ ಮಾಡ್ಕೊತಾರೆ ಹಂಗೆ ಅನ್ನುವಾಗ, ನೀವು ವಾರ್ನಲ್ಲಿ ಯಾವ ರೀತಿ ಧೈರ್ಯವಾಗಿ ನೀವು ಹೋರಾಟ ಮಾಡಿ ಬದುಕ್ತೀವ ಸಾಯಿಸ್ತೀವ ಅನ್ನೋ ಲೆಕ್ಕದಲ್ಲಿ ಇರ್ತಾರೆ. ಬಟ್ ಸಮಾಜದಲ್ಲಿ ತುಂಬ ಕಷ್ಟಗಳಿರುತ್ತೆ. ರೈತರಾಗ್ಬೋದು, ಬಿಸ್ನೆಸ್ ಪೀಪಲ್ ಆಗ್ಬೋದು, ಪ್ರೇಮಿಗಳಾಗ್ಬೋದು, ಈ ಸಣ್ಣ ಸಣ್ಣ ವಿದ್ಯಾರ್ಥಿಗಳಾಗ್ಬೋದು, ಎಲ್ಲೋ ಅವ್ರು ಫ್ರಸ್ಟ್ರೇಷನ್ಗೆ ಹೋಗ್ತಾ ಇದ್ದಾರೆ ಅನ್ನೋವಾಗ, ಯಾಕನ್ನ ಇದೊಂದು ಸಿನಿಮಾ ನೀವು ಮಾಡಬಾರದು, ನಿಮ್ಮಂಥವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಸಮಾಜಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳುವಾಗ ಧೈರ್ಯ ಮಾಡಿದ್ದೀನಿ ನಾನು. ಹೇಳಲೇಬೇಕು ಸಮಾಜಕ್ಕೆ, ದೇಶ ಕಾಪಾಡೋಕ್ಕೋಸ್ಕರ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಕೈ ಇಲ್ದವರು, ಕಾಲಿಲ್ದೇವರು, ಕಣ್ಣಿಲ್ದೇವರು, ಮಾತು ಬರೆದೇವರು, ಪ್ಯಾರಾ ಒಲಿಂಪಿಕ್ಸ್ನ ಇದು ಮಾಡಿ ಗೋಲ್ಡ್ ಮೇಲೆಲ್ಲ ಸಂಪಾದನೆ ಮಾಡ್ತಾಯಿದ್ದಾರೆ. ಅವ್ರು ಎಷ್ಟು ಧೈರ್ಯವಾಗಿದ್ದಾರೆ, ಆನಂದವಾಗಿದ್ದಾರೆ. ಅವರು ನಮಗೆಲ್ಲ ಕೊಟ್ಟಿದ್ದಾನೆ, ಕಷ್ಟ ಕೊಟ್ಟಿರ್ಬೋದು. ಹೇಳ್ತಾರೆ ದೊಡ್ಡವರು, ಕಷ್ಟ ಅನ್ನೋದು ಬೆಟ್ಟದಂಗೆ ಬರುತ್ತೆ, ದೇವ್ರ ಮನಸ್ಸು ಮಾಡಿದ್ರೆ ಮೋಡದಂತೆ ಮಾಯ ಆಗತ್ತಂತ. ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ನಾನು ಮಾಡಿದ್ದೀನಿ. ನನ್ನ ವೆಲ್ ವಿಶರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ಮಾಧ್ಯಮ ಮಿತ್ರರು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ದುಡ್ಡು ಹೆಂಗಾದ್ರೆ ನಾವು ಸಂಪಾದನೆ ಮಾಡ್ಬೋದು, ಎಷ್ಟೋ ಪಿಕ್ಚರ್ ಸಂಪಾದನೆ ಮಾಡಿದ್ವಿ, ಕಳ್ಕೊಂಡಿದ್ದೆ, ಅದು ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ದುಡ್ಡಿನಕ್ಕಿಂತ ಒಂದು ಪ್ರಾಣ ಉಳಿಸ್ಬೇಕನ್ನೋ ಆಸೆಯಿಂದ ಸಿನಿಮಾನ ಮಾಡಿದ್ದೀನಿ. ಇದೆಲ್ಲ ರೀಚ್ ಆಗಬೇಕಂತ ನನ್ನ ಆಸೆ ಅಷ್ಟೇ. ಸರ್, ಆಗಿನ ಚಿತ್ರರಂಗಕ್ಕೂ ಈಗಿನ ಚಿತ್ರರಂಗಕ್ಕೂ ಏನು ವ್ಯತ್ಯಾಸ ಇದೆ? ಆಗ ಡೈರೆಕ್ಟ್ರಿಗೊಂದು ಮರ್ಯಾದೆ ಇದೆ, ಹೀರೋಗೊಂದು ಮರ್ಯಾದೆ ಇದೆ, ಪ್ರೊಡ್ಯೂಸರ್ಗೊಂದು ಮರ್ಯಾದೆ ಇದೆ. ಇಂಥವ್ರು ಹೀರೋ, ಇಂಥವ್ರು ನಿರ್ಮಾಪಕರು, ಇಂಥವ್ರು ನಿರ್ದೇಶಕರು, ಇಂಥವ್ರು ಮ್ಯೂಸಿಕ್ ಡೈರೆಕ್ಟ್ರು, ಇಂಥವ್ರು ಕ್ಯಾಮೆರಾಮನ್ ಜನಗಳಿಗೆ ಗೊತ್ತಾಗೋದು ಆ ಕಾಲದಲ್ಲಿ. ಇವಾಗ ಯಾರು ಏನಂತ ಗೊತ್ತಾಗ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ.